ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಇವಾಗ ಏನಂತಂದರೆ KCET 2024 ಕೌನ್ಸಿಲಿಂಗ್ ಎಲ್ಲರೂ ಕೂಡ ಸ್ಟಾರ್ಟ್ ಆಗಿಬಿಟ್ಟು ಸುಮಾರು ಒಂದು 15 ದಿನ ಆದರೂ ಆಗ್ತಾ ಬಂತು. ಸೊ ಇವಾಗೆಲ್ಲನೂ ಕೂಡ ಹುಡುಗರಿಗೆ ಬಹಳಷ್ಟು ಕನ್ಫ್ಯೂಸ್ ಆಗ್ತದೆ, ಎಷ್ಟೊಂದು ಡೌಟ್ಸ್ಗಳಿದ್ದಾವೆ. ಇವಾಗ ಹುಡುಗರು ಕೂಡ ನನಗೂ ಕೂಡ ಸಪ್ರೇಟಾಗಿ ಫೋನ್ ಕೂಡ ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಹುಡುಗರು. ಸೊ ಹಂಗಾಗ್ಬಿಟ್ಟು ನಾನು ನಿಮಗೆ ಕೆಲವೊಂದಿಷ್ಟು ಕಾಮೆಂಟ್ಸ್ನ ಓದೋಕ್ಕೆ ಬರ್ತಿದ್ದೀನಿ. ಏನೇನೆಲ್ಲ ಕಾಮೆಂಟ್ಸ್ ಹಾಕಿದ್ದೀರಾ ಅದನ್ನ ಕಾಮೆಂಟ್ಸ್ನ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಆದಷ್ಟು ನಿಮ್ಮ ಡೌಟ್ಸ್ ಕೂಡ ಆಗಿರ್ತವೆ. ಓಕೆ, ಬೇರೆಯವರು ಸ್ಟೂಡೆಂಟ್ಸ್ ಕ್ವಶನ್ ಕೇಳಿದಾರೆ ಅಂತಂದರೆ ಆ ಡೌಟ್ಸ್ಗಳು ನಿಮ್ಮದು ಕೂಡ ಆಗಿರ್ತವೆ. ಸೊ ಹಂಗಾಗ್ಬಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಂತ ಬಿಡ್ರಿ. ನಾನು ಇವಾಗ ಕ್ವಶನ್ ಸೆಕ್ಷನ್ ಬಂದು ಅಂದರೆ ಕಾಮೆಂಟ್ ಸೆಕ್ಷನ್ ಬಂದು ನೋಡೋದಾತಂದರೆ, ಸರ್ ಕೀಪ್ ಗಿವಿಂಗ್ ಇನ್ಫಾರ್ಮೇಷನ್ ಅಬೌಟ್ BPT ಪ್ಲೀಸ್ ಅಂತ ಹೇಳ್ತಿದ್ರೆ, ನಾನು ಅವಾಗಲಿಂದ ಕೂಡ ಹೇಳ್ತಿದ್ದೀನಿ BPT ಕೌನ್ಸಿಲಿಂಗ್ ಸಪ್ರೇಟಾಗಿ ನಡೀತದೆ, KCET ನೀಟ್ ಜೊತೆ ಇರಲ್ಲ. KCET ಇದ್ರೂ ಕೂಡ ಸಪ್ರೇಟಾಗಿ ನಡೀತದೆ. ಇನ್ ಕೇಸ್ ಬಿಟ್ಟರು ಸೆಕೆಂಡ್ ರೌಂಡಲ್ಲಿ ಬಿಡ್ಬೋದು, ಇಲ್ಲಾಂತಂದ್ರೆ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡಿಬಹುದು. ನಿಮ್ಗೆ ಯಾಕಂದರೆ ಸಪ್ರೇಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಓಕೆ, ನಿಮ್ಮದು ಅಂತಂದ್ರೆ ರ್ಯಾಂಕ್ ಲಿಸ್ಟ್ ಅಂತ ಏನು ಮಾಡಿದ್ದಾರೆ, ಒಂದು ಸಪ್ರೇಟಾಗಿ ಬಿಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ಅದನ್ನು PUC ಅಂತಂದರೆ ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ ಅದನ್ನು. ಸೊ ಹಂಗಾಗ್ಬಿಟ್ಟು ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೆಸೋ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇನ್ನೂ ಕೂಡ ಫಸ್ಟ್ ರೌಂಡ್ ಮುಗಿಯೋವರೆಗೂ ನಿಮ್ದು ಯಾಡ್ ಬರಲ್ಲ. ಸರಿ, ಅದಾದ ತಕ್ಷಣ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ಬೋದು ನೋಡಿರಿ. ಒಂದು ನೆನ್ಪಿಡಬೇಕು, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತಂದರೆ, ಈಗ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನೋದು 21ನೇ ತಾರೀಕು ಅಂತ ಬಿಟ್ಟಿದ್ದಾರೆ. ಬಟ್ ಇದು 21ನೇ ತಾರೀಕು ಆಗುತ್ತಾ, ಇನ್ನೂ ಕೂಡ ಎಕ್ಸ್ಟೆಂಡೆಡ್ ಆಗುತ್ತಾ, ಯಾರು ಕೂಡ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ 21ನೇ ತಾರೀಕು ಅಂತ ಸದ್ಯಕ್ಕಂದ್ರೆ ಡೇಟ್ ಹೇಳ್ಬೋದು ಅಷ್ಟೇ. ಸರಿನಾ? ಯಾಕಂದರೆ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಜಾಸ್ತಿ ಅದ. ಹಬ್ಬ ಬಂದರೆ ಒಂದು 25ನೇ ತಾರೀಕುವರೆಗೂ ಕೂಡ ಡೇಟ್ ಎಕ್ಸ್ಟೆಂಡೆಡ್ ಆದರೆ ಮತ್ತೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಮತ್ತೆ ಒಂದು 8 ರಿಂದ 10 ದಿನ ಟೈಮ್ ಬೇಕಾಗುತ್ತದೆ ಅಲ್ಲಿ. ಸೊ ಹಂಗಾಗ್ಬಿಟ್ಟು ಅಡ್ಮಿಷನ್ ಕೂಡ ನೆಕ್ಸ್ಟ್ ಮಂತು ಒಂದು ಫಸ್ಟ್ ವೀಕಲ್ಲಿ ಆದರೆ ಫಸ್ಟ್ ರೌಂಡ್ ಅವ್ರದ್ದು ಹೇಳ್ತಿದ್ದೀನಿ ನಾನು. ಮತ್ತೆ ಸೆಕೆಂಡ್ ರೌಂಡ್ ನಡೆಯೋಕ್ಕೂ ಕೂಡ ಮತ್ತೆ ಟೈಮ್ ಬೇಕು. ಸೊ ಹಂಗಾಗ್ಬಿಟ್ಟು ಈ ಆಗಸ್ಟ್ ಫುಲ್ ಹೋಗುತ್ತೆ. ಸೆಪ್ಟೆಂಬರು ಕೂಡ ಏನಾಗಬೇಕಂತಂದರೆ ಈ ಸೆಪ್ಟೆಂಬರು ಕೂಡ ಏನಾಗುತ್ತೆ ಅಂತಂದರೆ ಮತ್ತೆ ಏನಾಗಬೇಕು. ಓಕೆ, ಸೆಪ್ಟೆಂಬರಲ್ಲಿ ಕೂಡ ಅದು ಹೆಂಗಿದ್ರು ಮತ್ತೆ ಅದು ಸೆಕೆಂಡ್ ರೌಂಡ್ ಕೂಡ ನಡಿಬೇಕು. ಸೊ ಹಂಗಾಗ್ಬಿಟ್ಟು ಮೇ ಬಿ ಸೆಪ್ಟೆಂಬರ್ ಎಂಡಿಗೆ ಅಥವಾ ನವಂಬರ್ವರೆಗೂ ಕೂಡ ಏನಾಗುತ್ತೆ ಅಂತಂದರೆ ಅಕ್ಟೋಬರ್ವರೆಗೂ ಕೂಡ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕಾಲೇಜ್ ಸ್ಟಾರ್ಟ್ ಆಗೋದು ಡೌಟ್ಸ್ ಇದ್ದಾವೆ. ಸೊ ಹಂಗಾಗ್ಬಿಟ್ಟು ಯಾಕಂದರೆ ಸೆಕೆಂಡ್ ರೌಂಡ್ ಆದರೂ ನಡಿಬೇಕು ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ. ಸೊ ಹಂಗಾಗ್ಬಿಟ್ಟು ಇದು ಆಗಸ್ಟ್ ಅಂದ್ಕೊಂಡ್ರೆ ಸೆಪ್ಟೆಂಬರ್ ಅಕ್ಟೋಬರ್, ಓಕೆ, ಇನ್ನೂ ಕೂಡ 2 ಮಂತ್ಸ್ ಒಳಗೂ ನಿಮ್ಮದು ಕಾಲೇಜ್ ಸ್ಟಾರ್ಟ್ ಆಗಲ್ಲ. ಅದಂತರೂ ನೆನ್ಪಿಟ್ಕೋಬೇಕು. ಯಾಕಂದರೆ ಫಸ್ಟ್ ರೌಂಡ್ 21ನೇ ತಾರೀಕು ಮುಗಿದ್ರೆ ಅಡ್ಮಿಷನ್ಗೂ ಒಂದು 15 ದಿನ, ಮತ್ತೆ ಒಂದು 2 ದಿನ ಗ್ಯಾಪ್ ಕೊಟ್ಟು ಮತ್ತೆ ಸೆಕೆಂಡ್ ರೌಂಡ್ದು ಮತ್ತೆ ಒಂದು ಶೆಡ್ಯೂಲ್ನ ಬಿಟ್ಟು ಅದ್ರದ್ದು ಸೆಕೆಂಡ್ ರೌಂಡ್ ಎಲ್ಲನೂ ಕೂಡ ಮುಗಿದ ತಕ್ಷಣ ಮತ್ತೆ ಅವ್ರದ್ದು ಕೂಡ ಅಡ್ಮಿಷನ್ ಆಗೋಕ್ಕೆ ಮತ್ತೆ ಒಂದು 8 ರಿಂದ 10 ದಿನ ಟೈಮ್ ಬೇಕಾಗುತ್ತದೆ. ಮತ್ತೆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಮತ್ತೆ ಅದರದ್ದು ಮತ್ತೆ ಈ ರೀತಿ ಟೈಮ್ ಎಲ್ಲ ಹಿಡಿತದೆ. ಸೊ ಹಂಗಾಗ್ಬಿಟ್ಟು ನಿಮ್ಮ ಒಂದು ಕಾಲೇಜ್ ಮೇ ಬಿ ಹೋದ ವರ್ಷ ಸೆಪ್ಟೆಂಬರ್ 15ಕ್ಕೆ ನಡೆದರೆ ಈ ಸರ್ತಿ ಒಂದು ಅಕ್ಟೋಬರ್ಗೆ ಹೋಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಇನ್ನೂ ಕೂಡ ಏನಾಗುತ್ತೆ ಅಂತಂದು. ಯಾಕಂದರೆ ಇದು ಕೌನ್ಸಿಲಿಂಗ್ಗೆ ಡಿಲೇ ಆಗ್ತಾನೆ ಇದೆ ವರ್ಷಕ್ಕಿಂತ ವರ್ಷ. ಈ ವರ್ಷ ಇನ್ನೂ ಕೂಡ ಡಿಲೇ ಆಗ್ತಿದೆ ಬಿಕಾಸ್ ಆಫ್ ನೀಟ್ದೊಂದು ಭಾಳಷ್ಟು ಹೊಡಿತ ಬಿದ್ದಿದೆ ಎಲ್ಲರಿಗೂ. ಸರ್, ಅದಾದ ತಕ್ಷಣ ಮೈ ವೆರಿಫಿಕೇಷನ್ ಸ್ಲಿಪ್ ಈಸ್ ಬ್ಲ್ಯಾಂಕ್ ಶೋಸ್ ಓನ್ಲಿ. ನೋಡಿ, ಇವಾಗ ನೀಟ್ ಅವ್ರ ಸ್ಟೂಡೆಂಟ್ಸ್ ನಿನ್ನೆ ಏನು ಮಾಡ್ತಿದ್ದಾರೆ ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡ್ತಿದ್ರು. ಸೊ ಹಂಗಾಗ್ಬಿಟ್ಟು ಕೆಲವೊಂದಿಷ್ಟು ಮಾರ್ಕ್ಸ್ ಎಂಟ್ರಿ ಆ್ಯಡ್ ಮಾಡಿದ್ಮೇಲೆ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊತಾ ಇದ್ದಾರೆ. ಬಟ್ ಕೆಲವೊಂದಿಷ್ಟು ಹುಡುಗರು ಏನಾಗ್ತಿದೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬ್ಲ್ಯಾಂಕ್ ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಒಂದು ತಪ್ಪು ಏನೂ ಇಲ್ಲ. ಓಕೆ, ಸ್ಟೂಡೆಂಟ್ಸ್ ಯಾರು ನೋಡ್ತಿದ್ರು, ನಿಮ್ಮ ಒಂದು ತಪ್ಪು ಏನೂ ಇಲ್ಲ. ಎಲ್ಲ ಕೇಳಿದವ್ರು ಏನು ಮಾಡ್ತಿದ್ದಾರೆ ಅಂದರೆ ಇನ್ನೊಂದು ಸರ್ತಿನೂ ಕೂಡ ಚಾನ್ಸಸ್ ಕೊಡಬೇಕು. ಯಾಕಂದರೆ ಸ್ವಲ್ಪ ಸಾಫ್ಟ್ವೇರ್ ಇಶ್ಯೂ ಇರ್ತದೆ. ಸೊ ಅದನ್ನ ಪ್ರಾಬ್ಲಮ್ನ ಬೇಗನೆ ಸಾಲ್ವ್ ಮಾಡಬೇಕು. ಸಾಧ್ಯ ಆದರೆ ಇವತ್ತೇ ಸಾಲ್ವ್ ಆಗುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಬಿಡ್ತಾರೆ. ಓಕೆ, ಇನ್ನೊಂದು ಚಾನ್ಸ್ ಕೊಡ್ತೀರಾ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ರೂಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಹೋತಂದರೆ ಒಂದೇ ಚಾನ್ಸ್ ಬರ್ತಿದೆ ಅಂತ, ಇನ್ನೊಂದು ಚಾನ್ಸ್ ಬರ್ತಿಲ್ಲ ಅಂತಲೂ ಹೇಳ್ತಿದ್ರೆ. ಸೊ ಹಂಗಾಗ್ಬಿಟ್ಟು ಕೇದವರು ಭಾಳ ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ರೆ. ಯಾಕಂದರೆ ಅರಿಬಿರಿಲಿ ಮಾಡ್ತಿದ್ದಾರೆ. ಯಾಕಂದರೆ ಇವತ್ತೇ ಮಾರ್ಕ್ಸ್ ಎಂಟ್ರಿ ಮಾಡೋದಂತೆ, ಮತ್ತು ಈಗ 7ನೇ ತಾರೀಕು ಬಂದರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮತ್ತು ವೆರಿಫಿಕೇಷನ್ ಸ್ಲಿಪ್ ಕೂಡ ಇದರಲ್ಲೇ ಕೊಡ್ತಾಯಿದ್ದಾರೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಅರಿಬಿರಿಲಿ ಮಾಡ್ತಿದ್ದಾರೆ. ಹಂಗಾಗ್ಬಿಟ್ಟು ಸ್ವಲ್ಪ ಸಾಫ್ಟ್ವೇರ್ ಇಶ್ಯೂ ಕೂಡ ಆಗ್ತಿದೆ ಅವ್ರಿಗೆ. ಸಾಧ್ಯ ಆದರೆ ಇವತ್ತೆಲ್ಲನೂ ಕೂಡ ನಿಮಗೆ ಇಶ್ಯೂ ಸಾಲ್ವ್ ಮಾಡ್ತಾರೆ. ಅಷ್ಟು ನಿಮ್ದು ತಪ್ಪೇನಿರೋ. ಓಕೆ, ನಿಮ್ದೇನು ತಪ್ಪಿರಲ್ಲ. ಓಕೆ, ಎಲ್ಲನೂ ಕೂಡ ಕೇದವ್ರದ್ದೇ ತಪ್ಪಿರ್ತದೆ. ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಏನಾದರೂ ತಪ್ಪಾತಂದರೆ ಕೇದವ್ರು ನೋಡ್ಕೊಂತಾರೆ, ಅದ್ರ ಬಗ್ಗೆ ಬೇಡ. ಬಟ್ ನಿಮ್ಮ ಪರ್ಸ್ನಲಾಗಿ ಕೆಲವೊಂದಿಷ್ಟು ಕೆಲಸ ಮಾಡೋದಿರುತ್ತೆ, ಅದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಕೊಬಿಡ್ರಿ. ಫಾರ್ ಎಕ್ಸಾಂಪಲ್, ಇವಾಗ ಟೈಮ್ ಇರ್ತದೆ ನೀಟ್ ಸ್ಟೂಡೆಂಟ್ಸ್ಗೆ. ಇನ್ನೂ ಕೂಡ ನೀಟ್ ಸ್ಟೂಡೆಂಟ್ಸು ಕಾಲೇಜ್ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ಕಾಲೇಜ್ ರೆಡಿ ಮಾಡ್ಕೋಬೇಕು. ಓಕೆ, KCET ಸ್ಟೂಡೆಂಟ್ಸ್ ಇವಾಗಿನ ಜಸ್ಟ್ ಮಾಕ್ ಅಲಾಟ್ಮೆಂಟ್ಗೆ ವೇಟ್ ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ನೀವು ಕೂಡ ಏನಪ್ಪ ಅಂದರೆ ಇನ್ನೂ ಕೂಡ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿರಲಿ. ನೀವು ಏನೇನು ತಪ್ಪು ಮಾಡಿರ್ತೀರ ಅಂತಂದು ಈಗಾಗಲೇ ಗೊತ್ತಿರ್ತದೆ, ಅದನ್ನು ಕೂಡ ಅನಲೈಸಿಸ್ ಮಾಡ್ಕೋಬೇಕು. ಇಂಥದ್ದು ಮಾಡಬಾರ್ದು ಅಷ್ಟೇ. ಸರ್, ವೇಟಿಂಗ್ ಫಾರ್ BPT ಆಪ್ಷನ್ ಎಂಟ್ರಿ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸು ಕೂಡ ಕೇಳ್ತಿದ್ದಾರೆ. ಸರ್ ನೋಡಿರಿ, ಅಲೈಡ್ ಹೆಲ್ತ್ ಸೈನ್ಸ್ BPT ನಿಮ್ಮ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೀತದೆ. ಪದೇ ಕೇಳ್ಕೊಬಿಡ್ರಿ. ಯಾಕಂದರೆ ನಿಮ್ಮ ಒಂದು ಕೌನ್ಸಿಲಿಂಗು KCET ಫಸ್ಟ್ ರೌಂಡಲ್ಲಂತೂ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಬಿಟ್ಟರೆ ನೀವು ಕೂಡ ಕಾಲೇಜಸ್ ಶೋ ಆದರೆ ಆ್ಯಡ್ ಮಾಡಿರಿ. ಇಲ್ಲಪ್ಪ ಅಂತಂದರೆ KCETಲಿ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಏನು ನಡೀತದೋ ಅದರದ್ದು ಆಸೆ ಬಿಟ್ಟಾಗ್ರಿ. ನಿಮ್ಮ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೀತದ. ಸರಿನಾ? ಸರಿ, ಅದಾದ ತಕ್ಷಣ ಕ್ಯಾಶ್ ಸ್ಟ್ರಾಂಗ್ ಇದೆ, KU ಆಫೀಸ್ಗೆ ವಿಸಿಟ್ ಮಾಡಬೇಕಂತಂದು. ನೋಡಿರಿ, ನಿಮ್ದು ಏನಾದರೂ ಕೆಲವೊಂದಿಷ್ಟು ಏನಾದರೂ ಹಿಂಗೆ ಕ್ವಾರ್ಟರ್ ಕ್ಲೇಮ್ ಆಗೋದು ಇನ್ ಕೇಸ್ ಬಂದಿರ್ದವಾದ್ರೆ ಅಥವಾ ತಪ್ಪಾಗಿದ್ದರೆ ಖಂಡಿತ ನೀವು KU ಆಫೀಸ್ಗೆ ಹೋಗ್ರಿ. ಯಾಕಂದರೆ ಈಗ ಆನ್ಲೈನಲ್ಲೂ ನಡೀತಲ್ಲ. ಇಂಥ ತಪ್ಪಿಗೆಲ್ಲನೂ ಕೂಡ KU ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಬೆಂಗಳೂರು ಮಲ್ಲೇಶ್ವರಂ 18th ಕ್ರಾಸ್. ಓಕೆ, ಸರಿ. ಅದೇ ರೀತಿ ನೋಡೋದಂತಂದರೆ
ಸರ್ ವಿಚ್ ರಿಜಿಸ್ಟ್ರೇಷನ್ ನಂಬರ್ ಆರ್ ವಿ ಸಪೋಸ್ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಯಾರು ಮಾಡೋದು ಗೊತ್ತಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಹೇಳ್ಬೇಕಪ್ಪ ಇಲ್ಲಿ ಬಂದು ಸರ್ ನಂದು ನೀಟ್ ಮಾರ್ಕ್ಸ್ ಕಾರ್ಡ್ ಒಳಗೂ ಬೇರೆ ಮಾರ್ಕ್ಸ್ ಇದೆ, ಮೆರಿಟ್ ಲಿಸ್ಟ್ ಒಳಗೂ ಬೇರೆ ಮಾರ್ಕ್ಸ್ ಇದೆ, ಏನು ಮಾಡೋದು? ಚೆಕ್ ಇನ್ನೊಂದು ಟೈಮು ವಾಪಸ್ ಡೋ ಮಾಡ್ಕೊಂಡು ಇನ್ನೊಂದು ಸರಿ ಚೆಕ್ ಮಾಡು. ಇನ್ ಕೇಸ್ ಆವಾಗಲೂ ಕೂಡ ಹಾಗೆ ಇತ್ತಂತಂದರೆ ನೀವು ಇಂಥವಕ್ಕೆಲ್ಲ ಸಮಸ್ಯೆಗೆ ಈಗ ಆನ್ಲೈನಲ್ಲಿ ಈಗ ನಿಮಗೆಲ್ಲನೂ ಕೂಡ ಬಗೆಹರಲ್ಲ. ಸದ್ಯ ಆದರೆ ಫೋನ್ ಕಾಲ್ ಮಾಡಿರಿ, ಬಟ್ ಫೋನ್ ಕಾಲ್ ರೆಸ್ಪಾನ್ಸ್ ಮಾಡ್ತಾರಲ್ಲ ಗೊತ್ತಿಲ್ಲ. ಬಟ್ ಅವ್ರು KFTC ಹೋಯ್ತಂತೂ ನಿಮಗೆ ಎಲ್ಲನೂ ಕೂಡ ಏನಾಗುತ್ತೆ ಅಂತಂದರೆ ನಿಮ್ಮ ಇಶ್ಯೂ ಸಾಲ್ವ್ ಆಗುತ್ತೆ. ಸರಿನಾ? ಮತ್ತು ಇಲ್ಲೊಬ್ಬ ಸ್ಟೂಡೆಂಟ್ ಕೇಳ್ತಿದ್ರೆ ನಾವು ಫಿಲ್ ಮಾಡಿರುವ ಬ್ಯಾಂಕ್ ಡೀಟೇಲ್ಸನ್ನು ನಾವು ಮತ್ತೆ ಚೆಕ್ ಮಾಡಬೇಕು ಅಂದರೆ ಎಲ್ಲಿ ನೋಡಬೇಕು ನೋಡ್ರಿ? ಬ್ಯಾಂಕ್ ಡೀಟೇಲ್ಸ್ನ ಎಲ್ಲಿ ಚೆಕ್ ಮಾಡಬೇಕು? ಈ ಸದ್ಯಕ್ಕಂದ್ರೂ ಬ್ಯಾಂಕ್ ಫಿಲ್ ಮಾಡಿದ್ರೆ ಎಲ್ಲಿ ಚೆಕ್ ಮಾಡೋಕೆ ಅಂತ ನಿಮ್ಗೆ ತೋರಿಸಲ್ಲ. ಓಕೆ, ಆಪ್ಷನ್ ಇಂಟ್ರಿ ಒಳಗೆ ಯಾರೆಲ್ಲ KCT ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ಸ್ಟೂಡೆಂಟ್ಸ್. ಓಕೆ, ಇವಾಗ ನಾಳೆ ಆಪ್ಷನ್ ಇಂಟ್ರಿ ಬಿಫೋರ್ ಏನು ಮಾಡಿದ್ರು ಅಂತಂದರೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋಕೆ ಹೇಳಿದ್ರು. ಕೆಲವೊಂದಿಷ್ಟು ಹುಡುಗರು ಆ್ಯಡ್ ಮಾಡಲಿಲ್ಲ, ಕೆಲವೊಂದಿಷ್ಟು ಆ್ಯಡ್ ಮಾಡಿದ್ರಿ. ಅದು ಆ್ಯಡ್ ಮಾಡೋಕ್ಕೆ ರೀಸನ್ ಬಂದುಬಿಟ್ಟು ನಿಮ್ಗೆ ರೀಫಂಡ್ ಆಗೋಕ್ಕೆ ದುಡ್ಡು. ಓಕೆ, ರೀಫಂಡ್ ಆಗೋಕ್ಕೆ ಎಲ್ಲನೂ ಕೂಡ ಅದೇ ಇರ್ತದೆ. ಬಟ್ ಅದನ್ನ ಆ್ಯಡ್ ಮಾಡಿದ್ದು ನಮ್ಗೆ ಎಲ್ಲಿ ಡೀಟೇಲ್ಸ್ ಶೋ ಆಗುತ್ತೆ ಅಂತಂದರೆ ಇವಾಗ ಶೋ ಆಗಲ್ಲ. ಓಕೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ಬರಲಿ, ಒಂದು ಕಾಲೇಜು ಅಲಾಟ್ಮೆಂಟ್ ಆಗಲಿ, ಅದಾದ ತಕ್ಷಣ 3 ಬಾಕ್ಸ್ ಬಂದಿದೆ ನೋಡ್ರಿ. ಅವಾಗ ಆ 3 ಬಾಕ್ಸಲ್ಲಿ ಒಂದು ಬಾಕ್ಸ್ ಏನಿರ್ತದೆ ಅಂದ್ರೆ ನಿಮ್ಮದು ಒಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೂಡ ಇರ್ತದೆ, ಅದರ ಬ್ಯಾಂಕ್ ಡೀಟೇಲ್ಸ್ ಕೂಡ ಇರ್ತದೆ. ಬೇಕಾದ್ರೆ ಅವಾಗಲೂ ಕೂಡ ಚೇಂಜ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಇಮೇಲ್ ID ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಇದ್ರ ಬಗ್ಗೆ ಇವಾಗ ಅಷ್ಟೊಂದು ತಲೆ ಕೆಡಿಸ್ಕೋಬೇಡ್ರಿ. ಇನ್ ಕೇಸ್ ಹಂಗೂ ಕೂಡ ನೀವಂತ ರೀಫಂಡ್ ಮಾಡೋಕ್ಕೆ ನಾವು ಕೊಟ್ಟಿರೋ ಬ್ಯಾಂಕ್ ತಪ್ಪಾಗಿತ್ತು ಅಂತಂದರೆ Kದವ್ರ ಹತ್ರ ಹೋಗ್ಬಿಟ್ರೆ ನೀವು ಬ್ಯಾಂಕ್ ಅಂದರೆ ಡೀಟೇಲ್ಸ್ ಎಲ್ಲ ಕೂಡ ಚೇಂಜ್ ಮಾಡ್ಕೋಬೋದಾಗಿರ್ತದೆ. ಇನ್ ಕೇಸ್ ನೀವು ರೀಫಂಡ್ ಮಾಡ್ಕೊಳ್ಳೋದಿತ್ತಂದ್ರೆ ಮಾತ್ರ ಇದು ನಿಮ್ಗೆ ಯೂಸ್ ಆಗುತ್ತೆ. ಸರಿನಾ? ಇಲ್ಲೊಬ್ಬ ಸ್ಟೂಡೆಂಟ್ಸ್ ಕೇಳಿದೆ ಅಂತಂದರೆ OBC ಕ್ಯಾಟಗರಿ ಅಂಡರ್ SNQ ಕೋಟಾ ಹೌ ಮಚ್ ಫೀಸ್ ಐ ಶುಡ್ ಪೇ 1,15,000 ಆರ್ 40K ಪ್ಲೀಸ್ ರಿಪ್ಲೈ ಮೇ. ಇಲ್ಲಿ ನೋಡ್ರಿ ಅವ್ನು ಕೇಳ್ತಿದ್ದಾನೆ, ಅವನು OBC ಸ್ಟೂಡೆಂಟ್ಸ್ ಇದ್ದಾನೆ. ಅವ್ನಿಗೆ ಎಷ್ಟು ರ್ಯಾಂಕ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಅವನು. ಬಟ್ ಅವ್ನಿಗೆ ಏನಾದರೂ SNQ ಕೋಟಾ ಏನಾದರೂ ಅವ್ನಿಗೆ ಜನರಲ್ ಕ್ಯಾಟಗರಿ ಅಥವಾ OBC ಕ್ಯಾಟಗರಿಯಲ್ಲಿ ಸಿಕ್ಕರೆ ಅವ್ನು 1,15,000 ಪೇ ಮಾಡ್ಬೇಕು ಅಥವಾ 45,000 ಪೇ ಮಾಡ್ಬೇಕಂತಿದ್ದಾನೆ. ನೋಡ್ರಿ, ನೋಡೋ ನೀವು SNQ ಕೋಟಾ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಓಕೆ ಸಿಕ್ಕರೆ 22,000 ಅಂತ ಇದೆ. ಬಟ್ ಪ್ರೈವೇಟ್ ಕಾಲೇಜ್ ಏನಾದರೂ ಸಿಕ್ಕರೆ 31,000 ಅಂತ ಇದೆ. 32,000 ಅಥವಾ 35,000 ಒಳಗೂ ಕೂಡ ಆಗುತ್ತೆ. ಓಕೆ, SNQ ಕೋಟಾ ಸಿಕ್ಕರೆ ಅಷ್ಟೇ ಆಗೋದು. ಬಟ್ SCT ಸ್ಟೂಡೆಂಟ್ಸ್ಗೆ ಅಂದರೂ ಇದು ಏನಾಗುತ್ತೆ ಅಂದರೆ ನಿಮ್ಗೆ SNQ ಕೋಟಾ ಬರೋಲ್ಲ. ಯಾಕಂತಂದರೆ ನಿಮಗೆ ಎಲ್ಲನೂ ಕೂಡ ಸ್ಕಾಲರ್ಶಿಪ್ ದುಡ್ಡು ಇಸ್ಕೊಂತಾರೆ. ನಿಮ್ಗೆ 750 ರೂಪಾಯಿ ಅಷ್ಟೇ ಕಟ್ತಿರಲ್ಲ. ಸೊ ಹಂಗಾಗ್ಬಿಟ್ಟು ನಿಮಗೆ SNQ ಕೋಟಾ ಬರೋಲ್ಲ ಅಷ್ಟೇ. ಸರಿ, ಇದೇ ರೀತಿ ಬಹಳಷ್ಟು ಕ್ವಶನ್ ಇದ್ದಾವೆ, ಭಾಳಷ್ಟು ಲೆಂತ್ ಆಗುತ್ತೆ ವೀಡಿಯೋಸು. ಹಂಗಾಗ್ಬಿಟ್ಟು ನಾನು ಇವಾಗ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ನಿಮ್ದು ಏನೋ ಒಂದು ಡೌಟ್ಸ್ ಇದ್ದದ್ದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಾಧ್ಯ ಆದರೆ ಇವತ್ತು ಈವ್ನಿಂಗ್ ನಿಮ್ಗೆಲ್ಲನೂ ಕೂಡ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಸರಿ, ಏನೇ ಒಂದು ಇನ್ ಕೇಸ್ ಅಪ್ಡೇಟ್ ಏನಾದರೂ ಕಡೆದು ಬಂದರೆ ಅಬೌಟ್ KCT ನಮ್ಮ ಚಾನಲಲ್ಲಿ ಅಂದರೂ ಅಪ್ಡೇಟ್ ಇರುತ್ತೆ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.